ರೀ ಜನನಿ ಯಾರನ್ನೋ ಇನ್ವೈಟ್ ಮಾಡಕ್ಕೆ ಅಂತ ತುಮಕೂರ್ಗೆ ಹೋಗಿದ್ದಾಳೆ ತಾನೆ, ನೀವ್ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ಕೋತಾ ಇದ್ದೀರಿ? ಇಲ್ಲಮ್ಮ, ಲಂಚ್ ಟೈಮ್ ಬಂದ್ಬಿಡ್ತೀನಿ ಅಂತ ಹೇಳಿದ್ಲು. ಇಷ್ಟೊತ್ತು ಬಂದ್ಬಿಡ್ತಾಳೆ. ಅವಳು ಇದಕ್ಕಾಗಿ ಹುಡುಕ್ತಾ ಇರ್ತಾಳೆ ಏನೋ. ನಾನು ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ಬಾವಾ, ನಾನು ಹೀಗೆ ಹೋಗಿ ಹೀಗೆ ಬಂದೆಮ್ಮ. ರೀ ಅಂತೂ ಹೋದ್ ಕೆಲಸ ಆಯ್ತು. ಇಷ್ಟು ಈಸಿಯಾಗಿ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ, ಗೊತ್ತಾ? ಏ ಜನನಿ, ಸ್ವಲ್ಪ ಚಿಲ್ಲಾಗಿರು. ಯಾಕೆ? ಅದು ಲೇಟ್ ಆಯ್ತಲ್ಲ. ನಿಮ್ಮಪ್ಪ ಕಾಲೇಜ್ ಆರ್ ಮುಗಿಯೋಸ್ತಲ್ಲಿ ತಾನೇ ಬರ್ತೀನಿ ಅಂತ ಹೇಳಿರೋದು. ಯು ಡೋಂಟ್ ವರಿ, ನಾವಿಬ್ರು ಆರಾಮಾಗಿ ರೀಚ್ ಆಗ್ತೀವಿ. ನಿನ್ನ ಸೇಫಾಗಿ ತಲುಪಿಸೋ ಜವಾಬ್ದಾರಿ ನಂದು. ಓಕೆ, ಸ್ವಲ್ಪ ನಕ್ಕೊಂಡು ಆರಾಮಾಗಿ ಪೀಸಾಗಿರು. ನೀನು ಟೆನ್ಷನ್ ಮಾಡ್ಕೋಬೇಡ. ಫಾತಿಮಾ, ಸರ್ ಜನನಿ ಮತ್ತೆ ಗೌತಮ್ ವಾಪಸ್ ಬಂದೆ. ಏನ್ ಸರ್ ಹೀಗೆ ಕೇಳ್ತಾ ಇದ್ದೀರಾ? ಅವ್ರ ಜೊತೆ ತುಮಕೂರಿಗೆ ಹೋಗಿದ್ ನೀವೇ ತಾನೆ? ಹೌದು, ಅದು ನಮ್ಗೆ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ನಾನು ಲತಾ ಮೇಡಮು ಬೇಗ ಬಂದ್ಬಿಟ್ವಿ. ಅಲ್ಲಿ ಏನು ನಡೀತು ಅಂತ ಸ್ವಲ್ಪ ಅಪ್ಡೇಟ್ಸ್ ತಗೋಬೇಕಾಯ್ತು. ಅವ್ರು ಬಂದ ತಕ್ಷಣ ಇನ್ಫಾರ್ಮ್ ಮಾಡಮ್ಮ. ಅವ್ರಿಬ್ರೇ ಹೋಗಿದಾರಾ? ಇದೇನಾದ್ರೂ ಅಂಕಲಿಗೆ ಗೊತ್ತಾದ್ರೆ ಅಷ್ಟೇ ಕತೆ. ಅರೆ, ಜನನಿ ಜೊತೆ ಹೋಗ್ಬೇಕಾಗಿದ್ದು ಗುರು ಸರ್ ಇಲ್ಲೇ ಇದಾರಲ್ಲ. ಬಹುಶಃ ಜನನಿ ಬಂದಿರಬೇಕು. ಫಾತಿಮಾ, ಅವರು ಗುರು ಸರ್ ಅಲ್ವೇನಮ್ಮ? ಹೌದು ಅಂಕಲ್. ಜನನಿ ಬಂದಿದ್ದಾಳ? ಬಂದಿರ್ಬೋದು ಅಂಕಲ್. ಬಂದಿರಬಹುದು. ಕ್ಲಾಸ್ಗೆ ಹೋಗಿಲ್ಲಮ್ಮ? ಇಲ್ಲ ಅಂಕಲ್, ಈಗಷ್ಟೇ ಬಂದ್ಲು. ಇಲ್ಲೇ ಎಲ್ಲೋ ಓದ್ತಿರ್ಬೋದು. ಎಲ್ಲಿ ಹೇಳೋಳು? ನೀವೇನ್ ಅಂಕಲ್ ಇಷ್ಟು ಬೇಗ ಬಂದ್ಬಿಟ್ರಿ? ಅದು ಲೈಬ್ರರಿ ಕಾರ್ಡ್ ಬಿಟ್ಟು ಹೋಗ್ಬಿಟ್ಟಿದ್ಲು, ಕೊಟ್ಟೋಣ ಅಂತ ಬಂದಮ್ಮ. ಕೊಡಿ ಅಂಕಲ್, ನಾನೇ ಕೊಡ್ತೀನಿ. ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಇರ್ಲಿ ಬಿಡಮ್ಮ, ನಾನು ಹೇಗೂ ಬಂದಿದ್ದೀನಲ್ಲ, ಕೊಟ್ಟು ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ. ಯಾವ್ದಮ್ಮ ಕ್ಲಾಸ್ ರೂಮ್ ಇದಾ? ಅಯ್ಯೋ ಅಂಕಲ್, ಅವಳು ಅಲ್ಲಿಲ್ಲ. ಅವಳು ಮೇ ಬಿ ಸಿ ಬ್ಲಾಕ್ ಬಿಲ್ಡಿಂಗ್ ಅಲ್ಲಿ ಇರ್ಬೇಕು. ಬನ್ನಿ, ನಾನು ತೋರಿಸ್ತೀನಿ. ಹೌದಾ? ತೋರ್ಸಮ್ಮ. ಯಾಕಡಮ್ಮ? ಅಲ್ಲಿ ಇಲ್ಲಮ್ಮ. ಒಂದು ನಿಮಿಷ ಇರಮ್ಮ, ಫೋನ್ ಮಾಡ್ಬಿಡ್ತೀನಿ ರಮ್ಮ. ಫೋನ್ ಬೇರೆ ತೆಗಿತಿಲ್ವಲ್ಲ ಮೇಡೋ. ಎಲ್ಲಮ್ಮ ಇದೆ ಅದು?